ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ಸಮಾಜದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟುಹಾಕಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತ ಸಮುದಾಯವನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ತಮ್ಮ ಬದುಕನ್ನ ಧಾರೆ ಎರೆದಿದ್ದಾರೆ. ಸಂವಿಧಾನದಲ್ಲಿ ಇಂದು ಆಸಕ್ತರಿಗೆ, ಬಡವರಿಗೆ ಅನೇಕ ಸೌಲಭ್ಯಗಳು ದೊರೆಯಬೇಕಾದರೆ ಅಂಬೇಡ್ಕರ್ ರವರ ಪರಿಶ್ರಮ ಅಪಾರವಾದದ್ದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 117ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಹಾಗೂ ಬಾಬಾ ಜಗಜ್ಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಸಮಾಜದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟುಹಾಕಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ದಲಿತ ಸಮುದಾಯವನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ತಮ್ಮ ಬದುಕನ್ನ ಧಾರೆ ಎರೆದಿದ್ದಾರೆ. ಸಂವಿಧಾನದಲ್ಲಿ ಇದ್ದು ಆಸಕ್ತರಿಗೆ, ಬಡವರಿಗೆ ಅನೇಕ ಸೌಲಭ್ಯಗಳು ದೊರೆಯಬೇಕಾದರೆ ಅಂಬೇಡ್ಕರ್ ಅವರ ಪರಿಶ್ರಮ ಅಪಾರವಾದದ್ದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೀನದಲಿತರ, ಶೋಷಿತ ವರ್ಗದ ಹಾಗೂ ಎಲ್ಲಾ ವರ್ಗದ ಜನತೆಯ ಆಶಾಕಿರಣವಾಗಿದ್ದು, ಭಾರತಕ್ಕೆ ಉತ್ತಮವಾದ ಸಂವಿಧಾನವನ್ನ ಕೊಟ್ಟಂತಹ ಕೀರ್ತಿ ಅವರದ್ದಾಗಿದ್ದು, ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಮುಂದೆ ಬಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಎಲ್ಲ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಿಂದ ಬಂದ ಸ್ತಬ್ಧ ಚಿತ್ರಗಳು ಚಿಂತಾಮಣಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಆಕರ್ಷಣೀಯವಾಗಿ ತಮಟೆ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಜನಮನ ಸೂರೆಗೊಂಡವು. ಇನ್ನು ದಲಿತ ಸಮುದಾಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಲವರನ್ನ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸಚಿವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಗರ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಪೌರಾಯುಕ್ತ ಚಲಪತಿ, ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ ನಾಯ್ಕ, ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಂಗಮ ಶೀಗೇಹಳ್ಳಿ ಮುನಿನಾರಾಯಣಪ್ಪ ಸೇರಿದಂತೆ ಎಲ್ಲ ಇಲಾಖೆಗಳು, ಮುಖ್ಯಸ್ಥರು, ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಅಷ್ಟು ಸುಲಭದ ವಿಚಾರ ಅಲ್ಲ. ಇವತ್ತು ಪ್ರತಿಯೊಬ್ಬರು ನಾವು ವಿದೇಶಕ್ಕೆ ಹೋಗಬೇಕು ಅಂತ ಬಯಸ್ತೇವೆ. ಆದರೆ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಇಷ್ಟೆಲ್ಲ ಏನು ಸಮಸ್ಯೆಗಳ ನಡುವೆ ಅವರು ಈ ದೇಶದ ಗಡಿಯನ್ನು ದಾಟಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು, ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಆರ್ಥಿಕ ತಜ್ಞರಾಗಿ ಅಲ್ಲಿ ಅವರ ಅನುಭವ, ಇವೆಲ್ಲ ನೋಡಿದಾಗ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಾರೆ. ಇವತ್ತು ಸಮಾಜದಲ್ಲಿ ಏನಾದರೂ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ದೊಡ್ಡ ಅಸ್ತ್ರ ಶಿಕ್ಷಣ. ಇದನ್ನು ನಾವು ಒತ್ತಿ ನಾವೆಲ್ಲ ಹೇಳಬೇಕಾಗುತ್ತೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಇರ್ಬೋದು ಅಥವಾ ಖಾಸಗಿ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಜೀವನದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಆಗುತ್ತೆ. ಯಾಕಂದರೆ ಇವತ್ತು ಮಕ್ಕಳು ಶಿಕ್ಷಣ ಒಂದು ಪಡೆದ್ರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಇವತ್ತು ಮೇಲು ಕೀಳು ಅಂತಕ್ಕಂಥದ್ದು,
ಸಮಾಜ ನಿರ್ಮಾಣ ಮಾಡುವಂಥದ್ದಕ್ಕೆ ಇವತ್ತು ಇವೆಲ್ಲ ಶಿಕ್ಷಣ ಒಂದೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಶಿಕ್ಷಣ ಇದ್ದರೆ ಎಲ್ಲ ಯಾರನ್ನೂ ಯಾವುದೇ ರೀತಿಯಲ್ಲಿ ಗುರ್ಸಕ್ಕೆ ಹೋಗೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಧನೆ ಮಾಡಿರುವಂಥವರು ನಮ್ಮೊಟ್ಟಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಯಾರು ನೀವು ಯಾವ ಕುಲಕ್ಕೆ ಯಾವ ಜಾತಿಗೆ ಸೇರಿದ್ದೀವಿ ಅಂತ ಕೇಳಕ್ಕೆ ಹೋಗೋದಿಲ್ಲ. ಅವರ ಸಾಧನೆನೇ ಅವರಿಗೆ ಕಾಣ್ತಾ ಇರುತ್ತೆ ಬಿಟ್ಟರೆ ಅವರು ಯಾವ ಜಾತಿಯಿಂದ ಅವರು ಜಾತಿಗೆ ಒಳಪಟ್ಟಿದ್ದಾರೆ ಅಂತಕ್ಕಂಥದ್ದು ಯಾರು ನೋಡಕ್ಕೆ ಹೋಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೇ ನಾವು ಭಾಷಣ ಎಲ್ಲರೂ ಮಾಡಿದ್ರು ಸಹ ಈ ಸಮಾಜದಲ್ಲಿ ಪರಿವರ್ತನೆ ಅಥವಾ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ ಒಂದೇ ದೊಡ್ಡ ಅಸ್ತ್ರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥದ್ದು ಮಾಡಬಾರ್ದು. ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಇದೆ ಮತ್ತು ಅದನ್ನು ಪಡಿತಕ್ಕಂಥ ಹಕ್ಕು ತಮಗೆಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಈಗಾಗಲೇ ಶಿವಪ್ರಸಾದ್ ಹೇಳಿದ್ರು, ಇವತ್ತು ಮಹಿಳೆಯರಿಗೆ ಹಕ್ಕು, ಇವತ್ತಿಗೂ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳು. ನಮ್ಮ ಒಡ ಹುಟ್ಟಿದವಳಿಗೆ ನಾವು ಸಮ ಪಾಲು ಕೊಡುವಂಥದ್ದಕ್ಕೆ ಇವತ್ತಿಗೂ ಯಾರಿಗೂ ಮನಸ್ಸು ಬರೋದಿಲ್ಲ. ಗಂಡಸರಿಗೆ ಬರ್ತದ ಚೀನಾ ಬಸ್ತುನಪ್ಪ ನಿಕ್ಕೆ ರಾಧಾಕೃಷ್ಣ ಬಸ್ತೀನಿ ಅನಿಪಿಸ್ತೀನಿ. ಈ ಆಲೋಚನೆ, ಆ ಪರಿಕಲ್ಪನೆ ಮಹಿಳೆಯರಿಗೆ ಒಂದು ದೊಡ್ಡ ಸ್ಥಾನ ಕೊಡಬೇಕು. ಮಹಿಳೆಯರು ಈ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ಕಾನೂನಿನ ಮೇಲೆ ನಿಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಹುಶಃ ಅಂಬೇಡ್ಕರ್ ಅವ್ರಿಗೆ ಆಗಲೇ ಬಂದಿತ್ತು. ಅಂದರೆ ನಿಜವಾಗ್ಲೂ ಯಾವ ರೀತಿ ಒಂದು ದೂರದೃಷ್ಟಿ ಇತ್ತು ಅವರಲ್ಲಿ ಅಂತಕ್ಕಂಥದ್ದು. ಸಮಾಜದ ಬಗ್ಗೆ ಅವರಿಗೆ ಒಂದು ಇರ್ತಕ್ಕಂಥ ಕಳಕಳಿ, ಇದನ್ನು ನಾವು ಯಾರು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಈ ರೀತಿ ಒಂದು ಆಲೋಚನೆಗಳು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರು ಈ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಆಳವಾಗಿ ಅರ್ಥ ಮಾಡ್ಕೊಂಡಿರೋರಾಗಿರ್ತಕ್ಕಂಥವ್ರು. ಒಂದು ಅವರ ಸ್ವಂತ ಅನುಭವಗಳು, ಜೀವನ, ಅವರು ಯಾವ ರೀತಿ ಬಾಲ್ಯದಿಂದ ಯಾವ ರೀತಿ ಅವರು ಬೆಳೆದು ಬಂದರು ಅಂತಕ್ಕಂಥದ್ದು ಒಂದು. ನಂತರ ಸಮಾಜ ಯಾವ ರೀತಿ ಅವರನ್ನು ನಡೆಸ್ಕೊಳ್ತು ಅಂತಕ್ಕಂಥದ್ದು ಮತ್ತೊಂದು ಅವರು ಪಡೆದಂಥ ಶಿಕ್ಷಣ. ಆ ಶಿಕ್ಷಣದ ಕಾರಣದಿಂದ ಇಡೀ ಸಮಾಜದ ಸಂಪೂರ್ಣ ಚಿತ್ರಣ ಇವತ್ತು ನಾವು ಒಂದು ರೀತಿ ಏರಿಯಲ್ ವ್ಯೂ ಅಂತ ಹೇಳ್ತೀವಿ. ಅಂದರೆ ಮೇಲಿಂದ ಇಡೀ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಅಥವಾ ಸಮಾಜವನ್ನು ನೋಡ್ತಕ್ಕಂಥ ಮಟ್ಟಕ್ಕೆ ಅಂಬೇಡ್ಕರ್ ಅವರು ಬೆಳೆದಿದ್ದ ಕಾರಣದಿಂದ ಇವತ್ತು ಒಂದು ಸದೃಢವಾದಂಥ ಸಂವಿಧಾನವನ್ನು ಅವರು ಇವತ್ತು ನಮ್ಮ ದೇಶಕ್ಕೆ ಕೊಡುವಂಥದ್ದಕ್ಕೆ ಸಾಧ್ಯ ಆಗಿದೆ. ಆ ಭದ್ರವಾದಂಥ ಒಂದು ಸಂವಿಧಾನ ಕೊಟ್ಟಿದ್ದ ಫಲ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡುವಂಥದ್ದಕ್ಕೆ ಅವಕಾಶ ಆಗಿದೆ. ಇಲ್ಲಿ ಬಹಳಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಮುಂದೆ ಬರುವಂಥದ್ದಕ್ಕೆ ಅವರ ಒಂದು ಪ್ರತಿಭೆಯನ್ನು ಹೊರತರುವಂಥದ್ದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಅದಕ್ಕೆ ಸಾಲದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಇವತ್ತು ನಾವು ಯುವಕರಲ್ಲಿ, ಇವತ್ತಿನ ಪೀಳಿಗೆ, ಇವತ್ತು ಈಗ ಮಾತಾಡೋಕ್ಕೆ ಮುಂಚೆ ನಮ್ಮ ಶಿವಪ್ರಸಾದ್ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡಬೇಡಿ, ಅವರನ್ನು ಬಂದಿಗಳಾಗಿ ಮಾಡಬೇಡಿ ಅಂತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಯಾರೇ ಅವರೆಲ್ಲರ ಬಗ್ಗೆ ಈಗ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಬಸವಣ್ಣನ ಬಗ್ಗೆ ಮಾತಾಡೋದು, ಅವರು ವೇಮನ ಬಗ್ಗೆ ಮಾತಾಡೋದು, ಇನ್ನು ಈ ರೀತಿ ಕುವೆಂಪು ಅವ್ರ ಬಗ್ಗೆ ಮಾತಾಡೋದು. ಎಲ್ಲ ಧರ್ಮದ ಸಾಧಕರು ಯಾರಿವತ್ತು ಸಮಾಜದಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಇವತ್ತು ವಿಶ್ವ ಮಾನವ ಅಂತ ಹೇಳಿ ಕುವೆಂಪು ಅವರನ್ನ ಯಾಕೆ ಕರೀತಾರೆ? ಒಂದು ಮುಂದುವರೆದ ಜಾತಿಯಿಂದ ಬಂದಂಥವರು ಯಾವ ರೀತಿ ಸಮಾಜವನ್ನು ನೋಡಿದ್ರು, ಯಾವ ದೃಷ್ಟಿಯಲ್ಲಿ ನೋಡಿದ್ರು, ಸಮಾಜಕ್ಕೆ ಏನು ಸಂದೇಶ ಕೊಟ್ಟರು ಅಂತಕ್ಕಂಥದ್ದು ಇವೆಲ್ಲ ನಾವು ಗಮನಿಸಬೇಕಾಗತ್ತೆ. ಅದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಇವತ್ತಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಬಹಳ ಸಣ್ಣ ವಯಸ್ಸಿನಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಇವತ್ತು ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ. ಅದೇ ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ ಅಂತೇಳಿ ಇವತ್ತು ಮಕ್ಕಳು ಇವತ್ತು ಮಾಹಿತಿಯನ್ನ ಅಥವಾ ಹೆಚ್ಚಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವರ ಗಮನ ಬೇರೆ ಇದೆ ಇವತ್ತು. ಅದರಿಂದ ಇವತ್ತು ಅವರ ಗಮನವನ್ನ ಈ ಕಡೆ ಸೆಳಿಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಕೇವಲ ಒಂದು ಸಾಂಸ್ಕೃತಿಕ ಅಥವಾ ಬೇರೆ ಚಟುವಟಿಕೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸ್ಥಳ ಅಲ್ಲ ಅದು. ಇವತ್ತು ಅಲ್ಲಿ ನಾವು ಏನು ಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನದ ಚರಿತ್ರೆ,
ಅಂಬೇಡ್ಕರ್ ಅವರ ಸಾಧನೆಗಳು, ಅವರು ನಡೆದು ಬಂದ ದಾರಿ, ಇವೆಲ್ಲವನ್ನು ಪರಿಚಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಅಲ್ಲಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾವೀಗ ತೀರ್ಮಾನ ಮಾಡಿದ್ದೀವಿ. ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಒಂದು ಪ್ರಯತ್ನ ಆಗಿದೆ. ಈಗ ಏನು ಈಗಾಗಲೇ ಸುಮಾರು 19 ಕೋಟಿ ಇವತ್ತು ಅಲ್ಲಿ ಖರ್ಚಾಗಿದೆ. ಬಹುಶಃ 70-80 ಲಕ್ಷ ಹೆಚ್ಚುವರಿಯಾಗಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಅಂಬೇಡ್ಕರ್ ಅವರ ಒಂದು ಕಂಚಿನ ಮೂರ್ತಿಯನ್ನ ಈಗಾಗಲೇ ತಂದು ನಾವಲ್ಲಿ ಮಾಡಿದ್ದೀವಿ, ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅಧಿಕೃತವಾಗಿ ನಾವು ಭವನ ಉದ್ಘಾಟನೆ ಸಂದರ್ಭದಲ್ಲಿ ಅದನ್ನ ಮೂರ್ತಿಯ ಪ್ರತಿಷ್ಠಾಪನೆ, ಮೂರ್ತಿಯ ಒಂದು ಅನಾವರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಬುದ್ಧನ ವಿಗ್ರಹವನ್ನು ಸಹ, ನಾವು ಬುದ್ಧನ ಮೂರ್ತಿಯನ್ನು ಸಹ ಅದರಲ್ಲಿ ಇಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಈಗಾಗಲೇ ನಾವು ಆರ್ಡರ್ ಕೊಟ್ಟಿದ್ದೀವಿ. ಒಂದು ಮಾರ್ಬಲ್ನಲ್ಲಿ ಮಾಡಿರ್ತಕ್ಕಂಥ, ವೈಟ್ ಮಾರ್ಬಲ್ನಲ್ಲಿ ಮಾಡಿರ್ತಕ್ಕಂಥ ಬುದ್ಧನ ಮೂರ್ತಿಯನ್ನು ಸಹ ನಾವು ಅಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈಗಾಗಲೇ ಏನೋ ಇಂಟೀರಿಯರ್ಸ್ ಏನಿದೆ ಅವೆಲ್ಲ ಇವತ್ತು ವೇಗದಿಂದ ಕೆಲಸ ಸಾಗ್ತಾ ಇದೆ. ಬಹುಶಃ ಈಗೇನು ಹೊಸ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದಕ್ಕೆ ನಾವು ಇನ್ನ ಸಮಯ ಆಗ್ತಾ ಇದೆ. ಇನ್ನು ಬಹುಶಃ ನನ್ನ ಅಂದಾಜಿನ ಒಂದು 2.5 ತಿಂಗಳಾಗ್ಬೋದು ಇವೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ನಾವು ಈಗ ಅಲ್ಲಿ 2 ಕೊಠಡಿಗಳನ್ನು ಏನು ಬಹಳಷ್ಟು ಜನ ನಮ್ಮ ಸ್ನೇಹಿತರು ನನ್ನ ಹತ್ರ ಬಂದು ಜಗಳಾಡ್ಕೊಂಡು ಹೋದ್ರು. ಏನು ಎಲ್ಲ ಸಮುದಾಯಗಳಿಗೆ ಜಾಗ ಕೊಟ್ಬಿಟ್ರೆ ನಮಗೆ ಕೊಟ್ಟಿಲ್ಲ ಅಂತೇಳಿ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ನಾನು ಹೇಳಿದೆ, ಊರಿನ ಹೃದಯ ಭಾಗದಲ್ಲಿ ಜಾಗ ಕೊಟ್ಟಿದ್ದೀವಿ ಅಂಬೇಡ್ಕರ್ ಅವರ ಭವನಕ್ಕೆ. ಇದು ಈ ರೀತಿಯಾಗಿ ನೀವು ಆಲೋಚನೆ ಮಾಡುವಂಥದ್ದು ಬೇಡ, ನಮಗೆ ಅಧ್ಯಯನ ಕೇಂದ್ರ ಅಂತೇಳಿ ನಮ್ಗೇನಾದ್ರು ಮಾಡಬೇಕು ಅಂತ ಹೇಳಿ. ಈಗ ಅದಕ್ಕಾಗಿ ನಾವು ಅಲ್ಲಿ 2 ಕೊಠಡಿಗಳನ್ನು, ಒಂದು ಮಹಿಳೆಯರಿಗೆ, ಒಂದು ಪುರುಷರಿಗೆ, 2 ಕೊಠಡಿಗಳಲ್ಲಿ ಇವತ್ತು ಕಂಪ್ಯೂಟರ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಏನು ಇವತ್ತು ತಾವುಗಳು ವಿಶೇಷವಾಗಿ ಛಲವಾದಿ ಸಮುದಾಯಕ್ಕೆ ಸೇರಿದಂಥವರು ತಾವುಗಳು ಅಲ್ಲಿ ಕೆರಿಯರ್ ಕೌನ್ಸಿಲಿಂಗ್ಗೆ, ಕೆರಿಯರ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಒಳಗೊಂಡಂಥ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದಾಗಿದೆ. ಅದನ್ನು ತಾವು ಪ್ರತ್ಯೇಕವಾಗಿ ಬಳಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಇದು ಸಮಾಜ ಕಲ್ಯಾಣ ಇಲಾಖೆ ಸಹ ಅಲ್ಲೇ ಕಚೇರಿಯನ್ನು ನಾವು ಅಲ್ಲೇ ತೆಗೆಸುವಂಥದ್ದು ಮಾಡ್ತೀವಿ. ಯಾಕಂದರೆ ಅದರ ನಿರ್ವಹಣೆ ಆಗಬೇಕು, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗಬೇಕು. ಹವಾನಿಯಂತ್ರಿತ ವ್ಯವಸ್ಥೆ ಇರ್ತದೆ, ಎಲ್ಲ ರೀತಿ ಈಗಿನ ಕಾಲದ ತಂತ್ರಜ್ಞಾನದ ವ್ಯವಸ್ಥೆ ಇದೆ, ಒಳ್ಳೆಯ ಹಾಸನದ ವ್ಯವಸ್ಥೆ ಇದೆ. ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಸುಸಜ್ಜಿತವಾಗಿ ಎಲ್ಲ ಶೌಚಾಲಯದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಹೊಸದಾಗಿ ಎಲ್ಲ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಅದರ ನಿರ್ವಹಣೆ ಬಹಳ ಮುಖ್ಯ. ನಾನು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ಇದು ನಮ್ಮೆಲ್ಲರ ಸ್ವತ್ತು ಅಂತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೋಬೇಕಾಗುತ್ತೆ. ನಾವೆಲ್ಲರೂ ಅದನ್ನು ಸುಶಿಕ್ಷಿತವಾಗಿ ಒಂದು ಅದರಲ್ಲಿ ಏನು ನಾವು ಅದಕ್ಕೆ ಹಾನಿ ಮಾಡಿದ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗ ನಾನು ಆಗಲೇ ಹೇಳಿದಾಗೆ ನಾವು ನಿರಂತರವಾಗಿ ಮಕ್ಕಳಿಗೆ ಅಲ್ಲಿ ಬಂದು ಒಂದು ರೀತಿ ಸೈಕಲ್ ರೂಪಿಸ್ಬೇಕು ಅಂತಕ್ಕಂಥದ್ದಿದೆ. ಶಾಲೆಯ ಮಕ್ಕಳು ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಏನು ನಾವು ಮ್ಯೂಸಿಯಂ ಮಾಡ್ತಾ ಇದ್ದೀವಿ ಅದರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕೊಳ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಸಾಧನೆಯ ಬಗ್ಗೆ ಒಂದು ಇಂಟರಾಕ್ಟಿವ್ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಕ್ಕಂಥದ್ದು, ಅವರ ಬಗ್ಗೆ ಒಂದು ವಿಡಿಯೋ ಪ್ರೆಸೆಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ದೊಡ್ಡ ಪರದೆಯನ್ನು ನಾವು ಅಳವಡಿಸ್ತಾ ಇದ್ದೀವಿ. ಒಂದು 14 ಅಡಿಗೆ 36 ಅಡಿ ಎಲ್ ಇ ಡಿಯನ್ನು ಅಲ್ಲಿ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ಮೇಲೆ ಅದನ್ನು ಒಳ್ಳೆ ರೀತಿ ಸದ್ಬಳಕೆ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಆಗ ಸುಮಾರು 904 ಆಸನಗಳಲ್ಲಿ ಆಗ್ಬೋದು. ಆ 904 ಆಸನಗಳಲ್ಲಿ ಮಕ್ಕಳೆಲ್ಲ ಕೂತು ಒಂದು ಅರ್ಧ ಗಂಟೆ ಅಂಬೇಡ್ಕರ್ ಅವ್ರ ಬಗ್ಗೆ, ಅವರ ಜೀವನ ಮತ್ತು ಎಲ್ಲ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾವು ಮುಂದೆ ಅದಕ್ಕೆ ಬೇಕಾದ್ರೆ ಬೇರೆ ಬೇರೆ ಮಾಹಿತಿಯನ್ನು ಅದಕ್ಕೆ ಒದಗಿಸ್ಬೋದು. ಅದನ್ನು ಇವೆಲ್ಲ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗ ಮಕ್ಕಳು ಒಂದು ಅರ್ಧ ದಿವಸ ಬಂದು ಇಲ್ಲಿ ಭೇಟಿ ಕೊಟ್ಟು ಹೋಗುವಂಥದ್ದು ಆಗ್ತದೆ. ಆಗ ಆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಅಂಬೇಡ್ಕರ್ ಅವರ ಒಂದು ಕಷ್ಟ, ಸುಖ, ನೋವು, ಅವರ ಸಾಧನೆ ಇವೆಲ್ಲದರ ಬಗ್ಗೆ ಅರ್ಥಕೊಳ್ಳುವಂಥದ್ದಕ್ಕೆ ಆಗುತ್ತೆ ಅಂತಕ್ಕಂಥ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಅದರಿಂದ
ಇವೆಲ್ಲ ಹೊಸದಾಗಿ ಕೆಲವು ಆಲೋಚನೆಗಳು ಬಂದ ಮೇರೆಗೆ ಮತ್ತೆ ಅದಕ್ಕೆ ಅನುದಾನ ಹೆಚ್ಚು ಒದಗಿಸ್ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡಬೇಕು ಅಂತಿದ್ದೀನಿ. ಅದನ್ನೆಲ್ಲ ನಾನು ತ್ವರಿತವಾಗಿ ಮಾಡಿ ಆದಷ್ಟು ಈಗ ಏಪ್ರಿಲ್ ತಿಂಗಳು ನಾವು ಮೇ ಜೂನ್ ಜುಲೈ ಮಧ್ಯದ ಒಳಗೆ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ನಾವು ಆ ಒಂದು ಭವನದ ಉದ್ಘಾಟನೆಯನ್ನು ನಾವು ಮಾಡಬೇಕಾಗಿರ್ತದೆ. ತಮ್ಮೆಲ್ಲರೂ ಸಹಕಾರ ಬೇಕಾಗತ್ತೆ. ಇದು ಎಲ್ಲರೂ ಒಂದು ರೀತಿಯ ಹಬ್ಬದ ರೀತಿಯಲ್ಲಿ ನಾವು ಈ ಒಂದು ಆ ಭವನದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಹೆಚ್ಚಿನ ಒಂದು ಗಮನ ಹರಿಸಿ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಇವತ್ತು ಸ್ತಬ್ಧ ಚಿತ್ರಗಳ ಒಂದು ಮೆರವಣಿಗೆ, ಬಹುಶಃ ದಸರಾದಲ್ಲಿ ಯಾವ ರೀತಿ ನಡೀತದೆ ಅದೇ ರೀತಿ ಇವತ್ತು ಸಹ ಒಂದು ಮಿನಿ ದಸರಾ ರೀತಿಯಲ್ಲೇ ಈ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ಇವತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆ ರೂಪದಲ್ಲಿ ಬಹಳ ಅಚ್ಚುಕಟ್ಟಾಗಾಯ್ತು. ಬಹುಶಃ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು, ನಮ್ಮ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನದ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಪಾಲ್ಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ವೇದಿಕೆ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಬಾಬು ಜಗಜೀವನ್ ರಾಮ್ ಈಗ ಮಾತಾಡಿದಂಥ ಸ್ನೇಹಿತರು ಹೇಳ್ತಾ ಇದ್ರು ಯಾವ ರೀತಿ ನಮ್ಮ ಆಹಾರ ಭದ್ರತೆ ಏನು, ಒಂದು ಆಹಾರದಲ್ಲಿ ನಾವು ನಮ್ಮ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥದ್ದು ಏನು. ಅವತ್ತು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು, ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಬಹಳ ಮಾತಾಡ್ಬೋದು. ಇವತ್ತು ನಾನೀಗ ತಂತ್ರಜ್ಞಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೋದು. ಇದೇ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನ ಇವೆಲ್ಲ ಮಾತಾಡುವಂಥ ಅವಕಾಶ ಇತ್ತು. ಕನಿಷ್ಠ ಅವತ್ತು 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ ನಾವು ಬದುಕ್ತೀವಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಕಾಲ ಕಳೆದಂಗೆ ಇವತ್ತು ಅಂದಿನಿಂದ ಇಂದಿನವರೆಗೂ ಆಳಿದಂಥ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶದ ಬೆಳವಣಿಗೆಗಾಗಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಇವತ್ತು ಏನಾಗಿದೆ, ಯಾರೂ ಏನೂ ಮಾಡಲಿಲ್ಲ ಅಂತ ಸದ್ಯ ಪುಣ್ಯ ಅವರು ಅಂಬೇಡ್ಕರ್ ಅವರೇನು ಮಾಡಲಿಲ್ಲ ಅಂತ ಹೇಳೋಕ್ಕಿಂತ ಮಟ್ಟಕ್ಕೆ ಹೋಗಿಲ್ಲ. ಬಹುಶಃ ಅದು ಯಾವಾಗ ಅವ್ರ ಬಾಯಿಂದ ಬರ್ತದೋ ಗೊತ್ತಿಲ್ಲ. ಅಂದರೆ ಯಾವ ರೀತಿ ಇವತ್ತು ಈ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಕರೆ, ನಾವು ಆಹಾರ ಉತ್ಪಾದನೆಯಲ್ಲಿ ಯಾವ ರೀತಿ ನಾವು ಕ್ರಮ ವಹಿಸಬೇಕು, ಯಾವ ರೀತಿ ಆ ಕಡೆ ಗಮನ ಕೊಡಬೇಕು, ಎಷ್ಟು ಅದ್ರ ಕಡೆ ಗಮನ ಕೊಟ್ಟು ಆಹಾರ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡುವಂಥದ್ದಿದೆ. ಕೆಲವು ಆಹಾರ ಪದಾರ್ಥಗಳು ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳುವಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಏನು ಯುದ್ಧ ನಡೀತಾ ಇದೆ, ಇವತ್ತು ತೈಲದ ಸಮಸ್ಯೆ ಆಗಿದೆ. ಅದೊಂದು ನಿಕ್ಷೇಪ ನಮಗಿಲ್ಲ, ತೈಲ ನಿಕ್ಷೇಪ ದೊಡ್ಡ ಪ್ರಮಾಣದಲ್ಲಿಲ್ಲ, ಬಹಳ ಸಣ್ಣ ಪ್ರಮಾಣದಲ್ಲಿದೆ. ಅದು ನಮ್ಮ ಬೇಡಿಕೆಗೆ ಸಾಕಾಗುವಷ್ಟು ಇಲ್ಲ. ಇವತ್ತು ಇದೇ ಏನಾದರೂ ಆಹಾರದ ಕೊರತೆ ಇದ್ದಿದ್ರೆ ಬಹುಶಃ ಆ ರೀತಿ ಪರಿಸ್ಥಿತಿ ಬಂದಿದ್ರೆ ನಮ್ಮ ಕಷ್ಟಗಳು, ನಮ್ಮ ಪರಿಸ್ಥಿತಿಗಳು ಏನಾಗ್ತಿತ್ತು ಅಂತಕ್ಕಂಥದ್ದು ಯೋಚನೆ ಮಾಡಿ. ಈ ರೀತಿ ಬಹಳ ದೂರದೃಷ್ಟಿ ಇಟ್ಕೊಂಡು ಅವತ್ತು ಬಾಬು ಜಗಜೀವನ್ ರಾಮ್ ಅವರು ಒಂದು ಕರೆಯನ್ನು ಕೊಟ್ಟು ಯಾವ ರೀತಿ ದೇಶ ಆಹಾರ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ಒಂದು ಕೆಲಸ ಆಯಿತು. ಅದೇ ರೀತಿ ಅವರು ಒಂದು ರೈಲ್ವೆ ಸಚಿವರಾಗಿ ಅಥವಾ ಕಾರ್ಮಿಕ ಸಚಿವರಾಗಿ ಅವರು ಬಹುಶಃ ಹಲವಾರು ಇಲಾಖೆಗಳ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ರು. ಸುದೀರ್ಘವಾದಂಥ ರಾಜಕೀಯ ಪಯಣ ಅವರು ನಿರಂತರವಾಗಿ ಬಹುಶಃ ಯಾರು ಅವ್ರ ಕಡೆ ಬೆರಳು ತೋರಿಸಿದಂಥವರೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ರಾಜಕೀಯ ಜೀವನದಲ್ಲಿ ಏನಾದರೂ ಒಂದು ಕಾರಣದಲ್ಲಿ ಎಲ್ಲರೂ ಇಲ್ಲ, ನಾವು ಇನ್ನೊಬ್ಬರ ಕಡೆ ಬೆರಳು ತೋರಿಸ್ತೀವಿ, ಇನ್ನೊಬ್ರು ನಮ್ಮ ಕಡೆ ಬೆರಳು ತೋರಿಸುವಂಥದ್ರಲ್ಲಿ ಇದ್ದೀವಿ. ಆದರೆ ಬಹುಶಃ ಇವೆಲ್ಲದರಿಂದ ದೂರ ಉಳಿದು ಎಲ್ಲರನ್ನೂ ಮೆಚ್ಚತಕ್ಕಂಥ ರೀತಿಯಲ್ಲಿ ಆ ಕಾಲದಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವ್ರು ಬಾಬು ಜಗಜೀವನ್ ರಾಮ್ ಅವರು. ಅದರಿಂದ ಇವತ್ತು ಈ ಇಬ್ಬರು ಶ್ರೇಷ್ಠ ನಾಯಕರ ಜಯಂತಿಯನ್ನು ತಾವೆಲ್ಲರೂ ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮದಿಂದ ಬಹಳ ಬೆಳಕಿನಿಂದ ಮೆರವಣಿಗೆ, ಬಹಳ ಬಿಸಿಲು ಜಾಸ್ತಿ ಇತ್ತು, ಬಿಸಿಲು ನಡುವೆ ತಾವೆಲ್ಲರೂ ಬಂದಿದ್ದೀರಾ. ಈಗ ಸಮಯ ಜಾಸ್ತಿ ಆಗಿದೆ, ಈಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು, ಸಾಧಕರಿಗೆ ಸನ್ಮಾನ ಮಾಡಬೇಕು, ಇವೆಲ್ಲ ಕಾರ್ಯಕ್ರಮ ಇದೆ. ಅದರಿಂದ ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ತೀರಾ. ಇದೇ ರೀತಿ ನಾವು